ಲೇ ಕೋಳಿ ಸಾಲಲ್ವೋ? ನಾನು ಹೋಗಿ 3-4 ಕೋಳಿ ತಗೊಂಬರ್ಲಾ? ಬೇಡಣ್ಣ, ಇರೋದೇ ಸಾಕು. ನೋಡು, ಅವ್ರು ತುಂಬಾ ದೂರದಿಂದ ಬಂದಿದಾರಲ್ವಾ, ಇನ್ನೊಂದ್ ಸ್ವಲ್ಪ ಕೋಳಿ ಮಾಂಸ ಬೇಕು ಅಂದ್ರೆ ನಮ್ಗೆ ಅವಮಾನ ತಾನೆ. ನೀವು ಸ್ವಲ್ಪ ಒಳಗ್ ಬನ್ನಿ. ನಾನಾ? ಅಲ್ಲ, ಜಾನಿ ಅಣ್ಣ ಕರೀತಿದ್ದಾರೆ, ಏನೋ ಹೇಳ್ಬೇಕಂತೆ. ಏನ್ ಸೀಕ್ರೆಟಾ? ಇಲ್ಲ ಬಾವ, ಹಾಗೇನಿಲ್ಲ. ದುಡ್ಡು ಜಾಸ್ತಿ ಇದೆ ಅಲ್ವೇನೋ? ಅಪ್ಪನ ಹತ್ರ ಮಾತಾಡಿ ಅವರು ತಗೊಂಡ್ ಬಂದಿದ್ದಾರೆ. ಯಾಕೆ? ಎಷ್ಟ್ ದಿನ ಬಾಡಿಗೆ ಮನೇಲಿ ಇರ್ತೀರಾ? ಸ್ವಂತವಾಗಿ ಒಂದ್ ಮನೆ ಕಟ್ಟಿ. ಅದು ಸರಿನೇ. ಇದ್ರಲ್ಲಿ 80 ಲಕ್ಷ ಇದೆ, ಇದ್ರಲ್ಲಿ ಅರ್ಧ ಭಾಗ ಇವ್ರದೇನೆ. ಹೌದಾ? ಅಂದ್ರೆ ನಿನ್ ಬೇಕರಿಗೆ ಒಳ್ಳೆ ಲಾಭ ಬರ್ತಾ ಇದೆ ಅಂತ ಅರ್ಥ. ಹಂಗೇನಿಲ್ಲ, ಆದ್ರೂ ಪರವಾಗಿಲ್ಲ. ಇಲ್ಲ, ನಾನ್ ದುಡ್ಡಿಲ್ಲ ಅಂತ ತುಂಬಾನೇ ಚಿಂತೆ ಮಾಡ್ತಾ ಇದ್ದೆ. ನಿನ್ ದುಡ್ಡು ತಂದಿದ್ ಒಳ್ಳೇದೇ ಆಯ್ತು. ನಾಳೆ ಬೆಳಿಗ್ಗೆನೆ ಅಣ್ಣ ಹೋಗ್ತಾರಂತೆ. ಯಾಕೋ ಹಂಗ್ ಮಾಡ್ತಾ ಇದೀಯ ನೀನು? ಇನ್ 4 ದಿನ ಆದ್ಮೇಲೆ ಈ ಊರಲ್ಲಿ ಊರಬ್ಬ ಇದೆ, ನೀನ್ ಬೇಕಾದ್ರೆ ಅದನ್ನ ಮುಗಿಸ್ಕೊಂಡು ಹೋಗು. ಬೇಕ್ರಿ ಜನನೇ ಇಲ್ಲ, ನಾನು ಹೋಗ್ಬೇಕು. ಹೌದಾ? ಹಂಗಿದ್ರೆ ಹೋಗು. ಈಗಿನ ಕೆಲ್ಸದವ್ರನ್ನ ನಂಬಕ್ಕೆ ಆಗಲ್ಲ. ಕೋಳಿ ಸಾರೇನಾಯ್ತು? ನೀನ್ ಮರ್ತೋದ್ಯಾ? ಲೇ, ಆ ದುಡ್ಡು ಎತ್ತಿಡು. ತಗೋ. ಅಯ್ಯೋ, ಹೇಳ್ತಿದ್ದ. ಅಣ್ಣ ಅಣ್ಣ, ಒಂದ್ ವಿಷಯ ಗೊತ್ತಾ? ಅವನು ಮೋಸ ಮಾಡ್ಬಿಟ್ಟ. ಇಬ್ರು ಕಾಣ್ತಿಲ್ಲ. ಯಾರು? ಸ್ಯಾಂಡಿ ಮತ್ತೆ ಅವ್ರ ವೈಫ್ ಮೇರಿ ಇಬ್ರು ಕಾಣ್ತಿಲ್ವಂತೆ. ಇದೇನ್ ಸುದ್ದಿನಮ್ಮ ನಾವು ಕೇಳಿದ್ದು? ಏನಾಯ್ತು ಅಂತ ಗೊತ್ತಿಲ್ಲಪ್ಪ. ಜಾತ್ರೆ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಮೇರಿನ್ ಹುಡುಕದ್ವಿ, ಕಾಣಿಸ್ಲಿಲ್ಲ. ಅವಳು ಮೈಕಲ್ ಜೊತೆ ಬಂದಿರ್ತಾಳೆ ಅನ್ಕೊಂಡ್ವಿ. ಬೆಳಿಗ್ಗೆ ನೋಡಿದ್ರೆ ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಸೋನು ಅಳುತ್ತಿದ್ದ. ಆಮೇಲೆ ಹುಡುಕದ್ಮೇಲೆನೆ ಗೊತ್ತಾಗಿದ್ದು ಅವನು ಕಾಣಿಸ್ತಾ ಇಲ್ಲ ಅಂತ. ಛೇ, ನನ್ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ನಾನ್ ನಿಜ ಹೇಳ್ತಿದ್ರೆ ಯಾರು ನಂಬ್ಲಿಲ್ಲ. ಆ ಹುಡ್ಗಿನ್ ಕೇಳಿ. ನಾನ್ ಅವತ್ತೇ ನಿನಗೆ ಹೇಳಿಲ್ವಾ? ಮೈಕಲ್ ಈ ರೀತಿ ಕೆಟ್ಟ ಘಟನೆ ಆದ್ರೆ ಅವನ ಹೇಗ್ ಮುಖ ತೋರಿಸ್ತಾನೆ? ನಾವ್ ಹೋಗಿ ಅವ್ರ ಬಾಗ್ಲನ್ನ ತಟ್ಟಿದ್ವಿ. ಇಲ್ಲ, ಅವನ್ ಯಾವತ್ತೂ ಈ ತರ ತಪ್ಪನ್ನ ಮಾಡೋದಿಲ್ಲ. ಅಂದ್ರೆ ಮೇರಿನ ನೀನೇ ಎತ್ತಾಕೊಂಡೋದ್ಯಾ? ನನ್ನ ಮೇಲೆ ಕಿರ್ಚಾಡಿದ್ರೆ ಏನ್ ಪ್ರಯೋಜನ? ಇಲ್ ಕೇಳು, ನಿಂಗೊಂದ್ ವಿಷಯ ಗೊತ್ತಾ? ಇವ್ರಿಬ್ರು ಪ್ರೀತಿ ಮಾಡ್ಕೊಂಡ್ ತುಂಬಾ ದಿವಸ ಆಯ್ತು. ನಾನ್ ನನ್ ಕಣ್ಣಾರೆ ನೋಡಿದೀನಿ, ಅವನ್ ಕಣ್ಣಾರೆ ನೋಡಿದಾನೆ. ಈ ತರ ಎಷ್ಟ್ ಜನ ನೋಡಿರ್ತಾರೆ? ನನಗಂತೂ ಸಂದೇಹನೇ ಇಲ್ಲ. ಮೇರಿನ ಕರ್ಕೊಂಡ್ ಹೋಗಿರೋದು ಆ ಸ್ಯಾಂಡಿನೇ. ಅದೇ ನಿಜ, ಅದೇ ನಿಜ, ಅದೇ ನಿಜ. ಆನೆ, ಅಲ್ಲೇ ನಿಲ್ಲು. ನಿಂತ್ಕೊ ಅಂತ ಹೇಳ್ದೆ. ನನ್ಗೊಂದು ವಿಷಯ ಗೊತ್ತಾಗ್ಬೇಕು, ಅದಕ್ಕೆ ನಾನೇನು ಹುಡ್ಕೊಂಡು ಬಂದಿದ್ದು. ನೀನ್ ನೋಡಿದ್ರೆ ಇಲ್ಲಿಗೆ ಬಂದಿದೀಯಾ. ನಾನು ಒಳ್ಳೆಯವನಲ್ಲ, ಮೋಸ್ಗಾರ, ಎಲ್ಲನೂ ನಿಜ. ಆದ್ರೆ ನಿನ್ ಜೊತೆ ನಾನೇನಾದ್ರು ತಪ್ಪು ಮಾಡಿದ್ದೀನ? ಅವ್ನು ಹೇಳ್ತಾ ಇದ್ದ ನಾನು ಮೋಸ ಮಾಡಿದ್ದೀನಿ ಅಂತ. ಯಾವಾಗ? ಏನ್ ಮಾಡಿದ್ದೀನಿ ಹೇಳು. ಆ ತರ ನಾನು ಯಾರ ಹತ್ರನೂ ಹೇಳಿಲ್ಲ. ನೀವ್ ಆದಷ್ಟು ಬೇಗ ಇಲ್ಲಿಂದ ಹೋದ್ರೆ ಒಳ್ಳೇದು. ಆನಿ, ಎಲ್ಲ ಕಡೆನೂ ಹುಡುಕ್ದೆ ನಿನ್ನ ನೋಡ್ಬೇಕು ಅಂತ. ಮೈಕಲ್ ಸಂಸ್ಕಾರಕ್ಕೆ ಬಂದು ಹೋದೆ ಅಂತ ಗೊತ್ತಾದಾಗ ನನಗೆ ಕೋಪ ಬಂತು. ಸೇಡ್ ತೀರಿಸ್ಕೊಳಕ್ಕಾಗಿಲ್ಲ ಅಂತ. ಎಲ್ಲೋ ನನ್ನ ತಂಗಿ ಗಂಡನು ಮಕ್ಕಳು ಬೇಡ ಅಂತ ಎಲ್ಲ ಬಿಟ್ಟು ನಿನ್ ಜೊತೆ ಬಂದ ಆ ಹೆಂಗ್ಸು ಎಲ್ಲೋ? ಜಾನಿ, ಬೇಡ, ಮಾತಾಡ್ಬೇಡ. ನೀನು ಒಳ್ಳೆಯವನು. ನಿನ್ ತಂಗಿ ಅಂದ್ರೆ ನಿನ್ಗೆ ತುಂಬಾ ಇಷ್ಟ. ಅವಳ ಕುಟುಂಬ ಅಂದ್ರೆ ನಿನ್ಗಿಷ್ಟ. ನನ್ನ ಕೊಲೆ ಮಾಡಿದ್ರೆ ನೀನ್ ಜೈಲ್ಗೇನೆ ಹೋಗೋದು. ಯಾಕೆ ಆತರ ಮಾಡ್ತೀಯಾ? ಜೈಲ್ಗೆ ಹೋಗೋದಕ್ಕೆ ತಯಾರಾಗಿದ್ದೀನಿ. ಏ ಜಾನಿ, ನಿಲ್ಲು. ನಾನು ಹೇಳೋದು ಕೇಳು. ಬಿಡು. ಏ ಜಾನಿ, ನಿಲ್ಸು. ಬೇಡ ಬೇಡ ಬಿಡು. ಬೇಡ, ನಿಲ್ಸು. ಬಿಡು, ಬಿಟ್ಬಿಡು. ಜಾನಿ, ಬೇಡ, ಬಿಡು ಅಂತ ಹೇಳ್ತಾ ಇದ್ದೀನಿ.
ಸ್ಯಾಂಡಿ ಬೇಡ, ಅಲ್ಲಿ ನೋಡ್ರಿ. ನೀನ್ ನನ್ನ ಹೊಡೆದಿದ್ದು ತಪ್ಪಲ್ಲ. ನನ್ನ ತಮ್ಮನ ಮಗನೇ ನನ್ನ ಹೊಡೆದಿದ್ದಾನೆ. ಆದ್ರೆ ಅವನು ಹೊಡೆದಿದ್ದೆ ನನಗೆ ತುಂಬಾ ಬೇಜಾರಾಗಿದ್ದು. ನೀನ್ ತಪ್ಪು ಅಂತ ಹೇಳ್ತಾ ಇಲ್ಲ. ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಮಾಡ್ತಿದ್ರು. ಯಾರು ನನ್ನ ನಂಬೋದಿಲ್ಲ, ನಂಬಿ ಅಂತ ಯಾರನ್ನೂ ಕೇಳ್ಕೊಳ್ಳೋದೂ ಇಲ್ಲ. ಆದ್ರೆ ಸತ್ಯ ನಿನಗೆ ಗೊತ್ತಾಗ್ಬೇಕು. ನಮ್ಮ ಮೋಸ ಸರ್ ತೀರ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ಹೇಗಾಯ್ತು? ಇವತ್ ಬೆಳಿಗ್ಗೆ, ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಅವ್ರು ನನಗೆ ಹೇಳಿದ್ರು. ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಮೇರಿ. ನಾನು ಹೊಡ್ತೀನಿ. ಮಗ ಇಲ್ಲಿ ಇಲ್ಲೇ ಇದ್ದ. ನೀನ್ ಎಲ್ಲಾ ವಿಷಯ ಅವ್ನಿಗೆ ಹೇಳು. ಬೆಳಿಗ್ಗೆ ಎಷ್ಟರಲ್ಲಿ ಅಲ್ಲಿ ಇರ್ಬೇಕು. ನಾನು ಹೊಡ್ತೀನಿ. ಮೋಸ ಸರ್ ತೀರ್ಕೊಂಡಿದ್ದು ನನ್ನ ಕೈಲಿ ಸ್ವಲ್ಪನೂ ತಡ್ಕೊಳಕ್ಕಾಗಲಿಲ್ಲ. ಕಾರ್ಯ ಮುಗಿಸ್ಕೊಂಡು ಎಲ್ಲರೂ ಹೊರಟ್ಬಿಟ್ರು. ತುಂಬ ನೋವಿನಿಂದ ಪಾರ್ಟಿ ಆಫೀಸಲ್ಲೇ ಮಲಗಿದ್ದೆ. ಏನಾಯ್ತು ನಿನಗೆ? ಇಷ್ಟೊತ್ತಲ್ಲಿ ನೀನೇನಿಲ್ಲಿ? ಏನಾಯ್ತು ಅಣ್ಣ? ಏನಾಯ್ತು ಹೇಳೋ, ಏನಾಯ್ತು? ಅಣ್ಣ ಯಾಕೆ ಅಳ್ತಿದ್ಯಾ? ಮೊದ್ಲು ಏನಾಯ್ತು ಅಂತ ಹೇಳು. ಈ ಹೊತ್ತಲ್ಲಿ ಯಾಕೆ ಇಲ್ಲಿಗೆ ಬಂದಿದ್ಯಾ? ಮಗನ್ ಹುಷಾರಿಲ್ವಾ? ಅಥವಾ ಜಮೀನ್ಗೆ ಏನಾದ್ರೂ ಆಗಿದ್ಯಾ? ನಾನು ತುಂಬಾ ಕೆಟ್ಟವನು ಅಣ್ಣ. ಯಾರಿಗೂ ನನ್ನನ್ನು ಇಷ್ಟ ಆಗಲ್ಲ, ಅಷ್ಟೊಂದು ಕೆಟ್ಟವನು. ತುಂಬಾ ಕೆಟ್ಟವನು ಅಣ್ಣ. ನೋಡು, ನನ್ಗೆ ಅರ್ಥ ಆಗೋ ಥರ ಏನಾದ್ರು ಹೇಳೋ. ಇಷ್ಟು ದಿನ ನಾನು ಮಾಡಿದ ತಪ್ಪಿಗೆಲ್ಲ ಶಿಕ್ಷೆ ದೇವ್ರು ಕೊಟ್ಬಿಟ್ಟ. ನನಗೆ ಪ್ರೀತಿ ತೋರಿಸಿದವ್ರ ಮಾತು ಅರ್ಥ ಆಗಿಲ್ಲ. ಅವ್ರ ಮಾತನ್ನು ನಾನು ಕೇಳಲೇ ಇಲ್ಲ. ಅದಕ್ಕೆ ಶಿಕ್ಷೆ ದೇವ್ರು ಕೊಟ್ಬಿಟ್ಟ ಅಣ್ಣ. ಲೇ, ಏನೋ ನೀನು ಹೇಳ್ತಾ ಇರೋದು? ಲೇ, ಏನಾಯ್ತು ಹೇಳು ಹೇಳು ಹೇಳು, ಏನಾಯ್ತು ಹೇಳು. ಲೇ, ಅದೆಲ್ಲ ಹೇಳ್ಬೇಡ. ನಾನು ಹೇಳ್ತಿರೋದು ನೀನು ಹಾಕೊಂಬಂದು. ಏಯ್, ನನ್ಗಾಕೋ ಕಾರಣ ಸಾಲ ಕೊಟ್ಟಿ ಆಡಕ್ಕಾಗಲ್ಲ. ಹಾಗೆ ಹೇಳಿದ್ರೆ ಹೇಗೆ? ನಾನು ಕೂಡ ದುಡ್ಡನ್ನೆಲ್ಲ ಕಳ್ಕೊಂಡಿದ್ದೀನಲ್ಲ, ಹಾಕೋ ಕಾರಣ. ಆಗೋದಿಲ್ಲ. ಇಲ್ಲ, ಹಾಕಲ್ಲ ಅಷ್ಟೇ. ನಿನ್ ದುಡ್ಡು ಯಾರು ತಗೊಂಡಿಲ್ಲ. ಸೋತೆ ಹೋಯ್ತಷ್ಟೇ. ಸುಮ್ನೆ ಕೂತ್ ಜಗಳ ಆಡ್ಬೇಡ, ಎದ್ದೋಗ ಇಲ್ಲಿಂದ. ಏಯ್, ಈ ಮೈಕಲ್ಗೆ ಯಾವನ್ ಹಂಗೂ ಬೇಕಾಗಿಲ್ಲ. ನಾಳೆ ಬೆಳಗ್ಗೆನೆ ನಿಮ್ಮೆಲ್ಲರ ಸಾಲನು ನಾನು ತೀರಿಸ್ಬಿಡ್ತೀನಿ. ಹಾಗಾದ್ರೆ ನೀನ್ ನಾಳೆನೆ ಬಾ, ಹೋಗು. ಈಗ ಎದ್ದೋಗು, ಎದ್ದೋಗ ನೀನು, ಎದ್ದೋಗು. ನಾನು ಕಾರ್ಡ್ ಹಾಕಿಲ್ಲ ಅಂದ್ರೆ ಇಲ್ಲಿ ಯಾರು ಆಡ್ಬಾರ್ದು ನಾಯಿಗಳ. ಸಾಲ ಇರೋದು ಅಲ್ದೆ ನನ್ನ ಮೇಲೆ ಕೈ ನೀನು. ನನ್ ದುಡ್ಡನ್ನೆಲ್ಲ ಇವರು ಮೋಸಾಟ ಆಡಿ ಗೆದ್ದು ಇವಾಗ ಮೋಸ ಮಾಡ್ತಿದ್ದಾರೆ. ನಿನ್ನಂತೂ ಆ ದೇವ್ರು ಸುಮ್ನೆ ಬಿಡಲ್ಲ ಕಣೋ. ನೋಡ್ತಾ ಇದ್ರೆ ನನಗೆ ಸಾಲ ತೋರಿಸ್ತಾನೆ.